ನನ್ನ ಹತ್ರ ಎಲ್ಲಿಂದ ಬರ್ಬೇಕಾ ಸಿದ್ಧ ಕಾಸು? ಅಯ್ಯೋ, ನನ್ನ ಹತ್ರನೂ ಕಾಸು ಗೀಸು ಏನೂ ಇಲ್ಲ. ಇದ್ದಿದ್ದಿದ್ರೆ ನಾನೇನು ಕೊಡೋಕ್ಕಿಲ್ಲ ಅಂತ ಹೇಳ್ತಿದ್ನ, ಕೊಡ್ತಾ ಇದ್ದೆ ತಾನೇ. ಕಾಸು ನನ್ನ ಹತ್ರನೂ ಇಲ್ಲ ಕಣ. ಈಗೆಲ್ಲನೂ ಹಬ್ಬಗಳು ಬೇರೆ ಅಲ್ವಾ, ಆಷಾಢ ಬಂತು, ಮಾರಮ್ಮ ಅವು ಇವು ಹಬ್ಬಗಳೆಲ್ಲನೂ ಜೋರು. ಅದಕ್ಕೇನೆ ನೀ ದುಡ್ಡು ಕಾಸುಗಳು ಯಾರು ಮಾಡಿಕೊಂಡಿರಕ್ಕಿಲ್ಲ ಶಾನೆ, ಎಲ್ಲ ಖರ್ಚಾಗ್ಬಿಟ್ಟಿರ್ತದೆ ಹಬ್ಬಕ್ಕೆ ಅವ್ರ ದಿನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಖರ್ಚಾಗಿರ್ತದೆ ನೋಡು. ನೀನೇನೇ ಯಾರ ತಗನ ಬ್ಯಾರ ತಗ ಕೇಳಿಸ್ಕ. ಅಲ್ಲ ಪಾಪ ಅಂಥ ಕಷ್ಟ ನಿಂಗೆ ಯಾಕೆ ಬಂತು ಎಂದು ನೀನು ಕೇಳ್ತಿರ್ಲಿಲ್ವೇ? ಅದು ಇಲ್ಲಣ್ಣ, ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿತ್ತು ಅಷ್ಟೇ. ಪರ್ಸ್ನಲ್ ಸಮಸ್ಯೆ ಆಗೈತೆ, ಯಾರನ್ನೂ ಕೇಳೋಕ್ಕಾಗಿಲ್ಲ ಮನೆಯಾಗೆ. ನಂದೂ ಬೇಳೆ ಇಕ್ಕಿದ್ದೆ, ಯಾಕೋ ಒಣಗೋಗ್ಬಿಟ್ಟೈತೆ ಅದೂ. ಅದಕ್ಕೇನೇ ಕಾಸಿಗೆಲ್ಲ ಏನು ಮಾಡಬೇಕು ಅದನ್ನೇನೇ ಯೋಚನೆ ಮಾಡ್ತಾ ಇದ್ದೆ. ನಮಗೂ ಇರ್ತದಲ್ಲಣ್ಣ ಕಷ್ಟಗಳು, ಅದನ್ನೇ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗನ ಮಾಡಿ ದುಡ್ಡನ್ನ ಹೊಂಚ್ತೀನಿ ಬಿಡು. ನಿನ್ನ ಹತ್ರ ಐತೇನೋ ಅಂತ ಅದಕ್ಕೆ ಸುಮ್ಮನೆ ಕೇಳಿದ್ದು. ಐತಿ ಅಂದರೆ ಹೆಂಗೋನು ಇಸ್ಕೊಂಡತ್ತಾಗೆ ನಿಧಾನಕ್ಕೆ ನಿಮ್ಗೆ ವಾಪಸ್ ಕೊಟ್ಟರು ಆಯ್ತಲ್ಲ ಅಂತೇಳ್ಬಿಟ್ಟು ಅದಕ್ಕೆ ನಿನ್ನನ್ನು ಕೇಳೋಣ ಅಂತೇಳ್ಬಿಟ್ಟು ಬಂದೆ. ನೀನು ಇಲ್ಲ ಅಂತ ಅಂದಲ್ಲ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ನೋಡೋಣ, ಯಾರನ್ನ ಯಾರನ್ನ ಕೇಳಿ ವಿಚಾರಿಸ್ತೀನಿ. ನೀನು ಹೆಂಡ್ತಿನ ಕೇಳಲ್ಲ? ನೀನು ಹೆಂಡ್ತಿ ಹಂಗಿದ್ರು ಬಿಸ್ನೆಸ್ ಅದು ಇದು ಅಂತ ಮಾಡ್ತಾವಳಲ್ಲ, ಒಳ್ಳೆ ಕಾಸಿರ್ತದೆ. ಕೇಳಿದ ತಕ್ಷಣ ನೀನೇ ಕೊಟ್ಬಿಡ್ತಾಳೆ. ಗಂಡ ಕಷ್ಟಗೋನಿ ಅಂತಂದರೆ ಕೊಡೋಕ್ಕಿಲ್ವಾ ಹೇಳು? ನೀನು ಹೋಗಿ ಕೇಳು ಒಂದೇ ಒಂದು ಕಿತ. ಬ್ಯಾಡ ಕಣಣ್ಣ, ಸುಮ್ಮನೆ ನೀನು ಕೇಳಿ 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 ಸುಮ್ಮನೆ ಯಾಕೆ ನಾನುವೇನೆ ಇದಾಯ್ತದೆ. ಅದು ಪರ್ಸ್ನಲ್ ವಿಷಯಕ್ಕಲ್ವಾ, ಕೇಳೋಕ್ಕೂ ಆಗೋಕ್ಕಿಲ್ಲ ಪರ್ಸ್ನಲ್ ವಿಷಯಕ್ಕೆ. ಸುಮ್ಮನೆ ಯಾಕೆ? ನೋಡಪ್ಪ ಮತ್ತೆ ನಾನು ತಗಂತೂ ಇಲ್ಲ, ಇದ್ದಿದ್ರೆ ಕೊಟ್ಬಿಡ್ತಾ ಇದ್ದೆ. ಬೇರೆ ಎಲ್ಲನ ಹೊಂಚ್ಕ. ಏನು ದುಡ್ಡಿಗೆ ಇಷ್ಟೊಂದು ಕಷ್ಟ ಆಗೋಗ್ಬಿಡ್ತಾ? ಎಂದು ನಂಗೆ ಇಷ್ಟೊಂದು ಕಷ್ಟನೇ ಆಯ್ತಿರಲ್ವಲ್ಲ ಕಾಸ್ತುಕ್ಕೆ. ಅಂದರೆ ಪೊದ್ದಿ ಕೊಡೋಳ ಅಂತನ, ಇಲ್ಲ ನಾನೆಲ್ಲ ಪೊದ್ದಿ ಕೊಟ್ಬಿಟ್ಟೆ ಕಳ್ಕೊಬಿಟ್ಟೆ ಅಂತನ, ಒಂದು ಅರ್ಥ ಆಯ್ತಿಲ್ವೇ ನನಗಂತೂ. ದುಡ್ಡಿಗೆ ಇಷ್ಟೊಂದು ಒದ್ದಾಟ ನನಗಂತೂ. ಇವಾಗ ಕೊಡಲಿಲ್ಲ ಅಂದರೆ ಅಪ್ಪ ಬಿಡೋದಿಲ್ಲ. ಅಪ್ಪನ ಕತೆ ಗೊತ್ತಲ್ಲ ಮೊದಲೇನೇನಿಯ, ಏನಿಲ್ಲ ಮುಗಿಸ್ತದಷ್ಟೇನೇನಿಯ. ಒಂದು ಕೆಲಸ ಮಾಡೋಣ ಇರು, ನಮ್ಮ ಅತ್ತೆ ಮನೆಗನ ಹೋಗ್ಬಿಟ್ಟು ಬರ್ತೀನಿ. ಸುಮ್ಮನೆ ಅತೆ 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 ಅಂದ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ನೋಡೋಣ ಇರು, ಇದಕ್ಕಿನ್ನೂ ಬೆಸ್ಟ್ ಐಡಿಯಾ ಯಾವುದೂ ಇಲ್ಲ. ನೋಡೋಣ ಇರು, ಅದನ್ನೇ ಟ್ರೈ ಮಾಡೋಣ. ಎಂದೂ ಹೋಗೇ ಇಲ್ಲ. ಈಗ ಸದ್ಯ ನಮ್ಮ ಅಪ್ಪಂತಾಗ ಒಂದು ತಿಂಗಳು ತಪ್ಪಿಸ್ಕೊಬಿಟ್ರೆ ಆಮೇಗಿಂದ ಏನೋ ಒಂದು ಮಾಡ್ಬೋದು ಅಲ್ವಾ? ಇರು ಹೋಯ್ತೀನಿ. ಅತ್ತೆ ಅತ್ತೆ ಅತ್ತೆ. ಓ ಅಳಿ ಅಂದರೆ ಬನ್ನಿ ಬನ್ನಿ ಕುಂತ್ಕೊ ಬನ್ನಿ. ಪೊದ್ದುನು ಬಂದ್ಲಾ? ಅಲ್ಲ ಒಂದು ಫೋನು ಹಾಕ್ಲಿಲ್ಲ, ನೆನೆ ರಾತ್ರಿ ಎಲ್ಲ ಫೋನಾಗ ಮಾತಾಡೋಳೆ, ಒಂದು ಫೋನು ಮಾಡಲಿಲ್ವಲ್ಲ ಬತ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲ ಅತ್ತೆ, ಪೊದ್ದು ಬರಲಿಲ್ಲ. ನಾನೇನೇ ಇಲ್ಲೇ ಹೊಸಿ ಕೆಲಸ ಇತ್ತು, ಯಾವುದೋ ಒಂದು ಹಸು ವ್ಯಾಪಾರ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದಕ್ಕೇನೇ ಹಂಗೇನೇ ನಿಮ್ಮ ಮನೆ ಹಂಗೆ ನೋಡ್ಕೊಂಡು ನಿಮ್ಮನ್ನು ಒಂದು ಕ್ಷೇಮ ವಿಚಾರಿಸ್ಕೊಂಡು ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಓ ಹಸು ವ್ಯಾಪಾರಕ್ಕೆ ಬಂದಿದ್ದು? ಕುಂತ್ಕೊಳ್ಳಪ್ಪ ಕುಂತ್ಕ. ನಾನೆಲ್ಲೋ ಮಗಳು ಬಂದ್ಬಿಟ್ಲಲ್ಲ ಅಂತ ಅನ್ಕೊಂಡೆ, ಒಂದು ಮಾತು ಹೇಳಿಲ್ವಲ್ಲ ನನ್ನ ಮಗಳು, ಹಂಗೇನೇ ಬಂದ್ಬಿಟ್ಟವಳಲ್ಲ ಅಂತ ಆಶ್ಚರ್ಯವಾಯಿತು. ಇರಪ್ಪ ಕಾಪಿ ಕಾಸ್ಕೊಂಬಿಟ್ಟು ಬರ್ತೀನಿ. ಅತ್ತೆ, ಮಾವ ಎಲ್ಲಿ ಕಾಣ್ತಾನೆ ಇಲ್ಲ? ಅಯ್ಯೋ ನಿಮ್ಮ ಮಾಮೂಂಗೆ ಗಾಡಿ ಸಿಕ್ಕಿರೋದಿರ್ಲಿ ಕಣಪ್ಪ, ಗಾಡಿ ಹಾಕೊಂಡು ಊರೂರು ತಿರ್ಗದೇನಿಯ. ಈಗ ಆಯಪ್ಪನೂ ದಲ್ಲಾಳಿ ವ್ಯಾಪಾರಕ್ಕೆ ಇಳಿದ್ಬಿಟ್ಟವ್ರು ನಮ್ಮ ಯಜಮಾನ್ರನು. ಸುಮ್ಮನೆ ಕುಂತ್ಕೊಂತ ಪೊದ್ದಿ ಹೇಳ್ಬಿಟ್ಟು ಹೋದ್ಲು. ಆದರೆ ನಿಮ್ಮ ಮಾವಯ್ಯ ಕೇಳ್ತಾನೆ ಇಲ್ಲ. ಬಿಡು ಗಾಡಿನಾಗ ಓಡಾಡನಿ, ವ್ಯವಸಾಯ ಮಾಡೋಕ್ಕಾಗಲ್ಲ, ಇನ್ನು ದಲ್ಲಾಳಿ ಹಸು ದಲ್ಲಾಳಿ ವ್ಯಾಪಾರ ಮಾಡೋರು ಅದ್ರ ಕಾಸು ಬರ್ತದಲ್ಲ ಅಂತ ಹೇಳ್ಬಿಟ್ಟು ಓಡಾಡ್ತಾವ್ರಿ. ಓ ಹಂಗಾರ ಮಾಮನೂ ಫುಲ್ಲು ಜೋರನ್ನು ಓಡಾಡ್ಕೊಂಡು ಕೆಲಸ ಮಾಡೋದು. ನಮ್ಮ ಮನೆನಾಗ ಅಂತೂ ನಮ್ಮ ಪೊದ್ದು ನಮ್ಮ ಯಜಮಾನಪ್ಪ ಇಬ್ರು ಒಂದೇ ನೆನೆಯ. ಕುಂತ್ಕೊಳ್ಳಲ್ಲ ಅವ್ರಂತೂ, ಏನಾರ ಮಾಡ್ತಾನೆ ಇರಬೇಕು. ಹೊಳಿ ಅಂದರೆ ತಿನ್ನಕ್ಕೆ ಏನು ಮಾಡಲಿ, ಇರಿ ನಿಮ್ಮ ಆಮಿದಿದ್ರೆ ಕೋಳಿ ಗಿಳಿ ತೋರಿಸ್ ಮಾಡ್ತಿದ್ದೆ. ನಿಮ್ಮ ಆಮ್ ಬೇರೆ ಇಲ್ಲ, ಇರಿ ಬಿಸಿ ಬಿಸಿ ಉಪ್ಪಿಟ್ಟು ಏನಾರ ತಗೊಬಿಟ್ಟು ಬರ್ತೀನಿ ಮಾಡ್ಕೊಂಡು. ಅಯ್ಯೋ ಅತ್ತೆ, ಅಂಥದನ್ನು ಬೇಡ, ಸುಮ್ಕಿರಿ. ನಾನೀಗ ಅರ್ಜೆಂಟಾಗಿ ಹೋಗ್ಬೇಕು. ಹಸುವಿನ ವ್ಯಾಪಾರಕ್ಕೆ ಅಂತ ಬಂದಿದ್ನ. ನಾನು 65 ಅಂತ ಅಂದ್ಕೊಂಡು 65 ತಗೊಬಂದೆ. ಅವ್ರು ನೋಡಿದ್ರೆ 67.5 ಅಂತ ಹೇಳ್ತಾವ್ರಿ. ನನ್ನ ಹತ್ರ ಬೇರೆ ಕಾಸು ಇರಲಿಲ್ಲ. ಹೊಸ ಮಾತ್ರ ಸೂಪರಾಗ ಚೆನ್ನಾಗೈತೆ ಹೊಸ ಮಾತ್ರನೂ. ಅದೇ ನೀ 2,500 ರೂಪಾಯಿ 3,000 ರೂಪಾಯಿ ಇದ್ದಿದ್ರು ಹೆಂಗೆ ಗೊತ್ತಾಗ ಎಸ ಕೊಂಡ್ಕೊಬೋದಿತ್ತು. ನಾನು ಅಯ್ಯೋ ಕಾಸು ತಂದಿಲ್ವೇ ಅಂತ ಹೇಳ್ಬಿಟ್ಟು ನಾನು ಸುಮ್ಕೇನೇನು ನೆಟ್ಟಗೆ ಬಂದ್ಬಿಟ್ಟೆ. ಅತ್ತಾಗೆ ಚೆನ್ನಾಗಿತ್ತು ಅತ್ತೆ, ಹೊಸ ಮಾತ್ರ ಸೂಪರಾಗಿತ್ತು ಹೊಸ ಮಾತ್ರನೇ. ನಾನು ತಗೊಂಡು ಹೆಂಗೋ ಮೇಯಿಸ್ಕೊಳ್ಳೋಣ ಅಂತ ನಾನು ಅನ್ಕೊಂಡು ಬಂದೆ. ಅದೇ ಒಂದು 3,000 ಕಮ್ಮಿ ಬಿತ್ತು. ಊರಲ್ದಿರೋ ಊರಾಗೆ ಯಾರು ಹಾಕ್ತಾರತ್ತೆ ನನಗೆ ಕಾಸನ್ನ? ಯಾರು ಹಾಕೋದಿಲ್ಲ ಅಲ್ವಾ? ಅದಕ್ಕೇನೆ ಬಿಡು ಅಂತ ಬಿಟ್ಬಿಟ್ಟು ಸುಮ್ಮನಾದೆ. ಇದೇನಳಿ ಅಂದರೆ ಹಿಂಗಂತೀರ? ಅಯ್ಯೋ ನಾವೇನು ನಿಮ್ಗೇನು ಬ್ಯಾರೆ ಒಂದು ಮಾತು ಅಂದಿದ್ರೆ ನಾವೇನೇ ಕೊಡ್ತಿರ್ಲಿಲ್ವೇ? ಅಯ್ಯೋ ಅದ್ರಾಗೇನಂತೆ ಹೊಸ ಚೆನ್ನಾಗೈತಿ ಅಂತಂದಮೇಲೆ ತಗೋಬೇಕಪ್ಪ. ಒಂದೊಂದ್ಕಿಂತ ಕಾಸಿದ್ರೂ ಒಳ್ಳೆ ಹಸುಗಳು ಸಿಗೋಕ್ಕಿಲ್ಲ. ಊರುಗಳಿಗೆ ವ್ಯಾಪಾರ ಅಂತ ಮಾಡಿದಾಗ ನಿನಗೆ ಗೊತ್ತಾಗೋದು. ಒಳ್ಳೆ ಹಸುಗಳನ್ನ ಅದೇನೋ ಅಂತಾರಲ್ಲ, ಕಾಸು ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಕೊಟ್ಬಿಟ್ಟು ತಗೊಬಿಡ್ಬೇಕು ಅಷ್ಟೇ. ಇಲ್ಲ ಅಂತಂದರೆ ಸಿಗೋಕ್ಕಿಲ್ಲ, ನಮಗೆ ಬೇಕಾದಾಗೆಲ್ಲ ಸಿಗೋದೇ ಇಲ್ಲ. ನೋಡಿ ವ್ಯಾಪಾರ ಮಾಡೋಗಿ 3,000 ತಾನೇ ನಾನು ಕೊಡ್ತೀನಿ. ಛೇ ಅತ್ತೆ, ನಿಮ್ಮ ಹತ್ರ ಕಾಸು ಇಸ್ಕೊಳಕ್ಕಾಯ್ತದ ಅತ್ತೆ? ಛೇ ನನ್ಗೆ ಹಂಗೆಲ್ಲ ಇಷ್ಟ ಇಲ್ಲ ಅತ್ತೆ. ಬಿಡಿ, ಇನ್ನೊಂದು ದೋಸೆ ಯಾವ್ದನ್ನ ನೋಡಿದ್ರೆ ಆಯ್ತು. ಮನ್ಗೋಗಿ ಹೊಂಚ್ಕೊಂಡು ದುಡ್ಡ ತಗೊಬಿಟ್ಟು ಬಂದ್ಬೇಕಾದ್ರೆ ತಗೊಂತೀನಿ. ಈಗ ಸುಮ್ಮನೆ ನಿಮ್ಮ ಹತ್ರ ಎಲ್ಲ ಇಸ್ಕೊಳ್ಳೋದು ಅಷ್ಟು ಚೆನ್ನಾಗಿರಕ್ಕಿಲ್ಲ ಅಲ್ವಾ?
ಇದೊಂದು ಒಳ್ಳೆ ಕತೆ ನಿಮ್ದಂತೂ ಒಳ್ಳೆ ಸವಾಸ ಐತೆ. ಅಲ್ಲ ನಾನೇನು ಬ್ಯಾರು ಕೊಡ್ತೀನಿ, ನೀವು ಚೆನ್ನಾಗಿದ್ರೆ ನನ್ನ ಮಗಳು ಚೆನ್ನಾಗಿರಕ್ಕಿಲ್ವೇ ಹೇಳಿ. ನೀವು ಒಳ್ಳೆ ಇಂಥವೆಲ್ಲ ನೀವು ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಇನ್ನೇನು ನಮಗಿನ್ನು ಯಾರೇನೋ 50 ಜನ ಮಕ್ಕಳವ್ರೆ, ಇರೋಳು ಒಬ್ಳು ಅಷ್ಟೇ. ನೀವು ಹೆಂಗ ಅವಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಪಾಪ ನನ್ನ ಹತ್ರನೂ ಹೇಳ್ತಿತ್ತಾಳೆ, ಸೂಪರಾಗಿ ನೋಡ್ಕೊತಾರೆ ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು. ಪಾಪ ಫ್ರೀಯಾಗಿ ಬಿಟ್ಟಿದ್ದೀರಾ, ಏನೋ ಮಾಡ್ಕೊಳ್ಳವ ನಿನ್ನ ಪಾಡು ನೀನು ಅಂತೇಳಿ. ಇದಕ್ಕಿನ್ನೂ ಒಳ್ಳೆ ಅಳಿಮಯ್ಯ ಬೇಕಾ? ಅಲ್ಲ ಈ ಎಲ್ಲ ಈಗಿನ ಕಾಲದಾಗ ವರದಕ್ಷಿಣೆ ಅದು ಇದು ಅಂತ ಕಿತ್ಕೊಂಡು ಹೋಯ್ತಾರೆ. ಅಂಥದ್ರಾಗ ನೀವು 3,000 ರೂಪಾಯಿ ಇಸ್ಕೊಳ್ಳೋಕ್ಕೆ 300 ಸಲ ಯೋಚನೆ ಮಾಡ್ತಿರಲ್ಲ ಅಳಿ ಅಂದರೆ, ನೀವು ನೋಡಿದ್ರೆ ನನಗೇನಿಯಾ ಆಶ್ಚರ್ಯ ಅನ್ನಿಸ್ತದೆ. ಹಂಗಲ್ಲತ್ತೆ, ಸುಮ್ಮನೆ ಯಾಕೆ ಇಸ್ಕೊಳ್ಳೋದು ಕಾಸ ಅಂತ ಹೇಳ್ಬಿಟ್ಟು ಅಷ್ಟೇ ಏನಿಯ. ನಾನು ಯಾರ ಹತ್ರನೂ ಕಾಸು ಕೇಳಿ ಮಾಡಿ ಅಭ್ಯಾಸ ಇಲ್ಲ ನನಗಂತೂ. ಬಿಡು ಮನೆಗೋಗ್ಬಿಟ್ಟು ಹೊಂಚ್ಕೊಂಡು ತಗೊಬರೋಣ ಅಂತ. ಆದರೆ ಅಷ್ಟೊಳಗಡೆ ಹೊಸ ವ್ಯಾಪಾರ ಆಗೋಗ್ಬಿಟ್ಟಿರ್ತದೇನೋ ಅನ್ನೋ ಟೆನ್ಷನ್ ಬೇರೆ ನನಗಂತೂ. ಅದಕ್ಕೇ ನಾನು ಬಂದು ಕೇಳೋಕ್ಕೆ ಒಂಥರ ಕೇಳಲೇ ಇಲ್ಲ. ಅದಕ್ಕೆ ನಿಮ್ಮ ಹತ್ರನೂ ನೀವಪ್ಪ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಸರಿ ಆಯಿತು, ವಾಪಸ್ ಬೇಕಾದ್ರೆ ಕೊಡ್ತೀನಿ, ಕೊಡಿ. ಹೋಗತ್ತಾಗ ಹೊಸ ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತೀನಿ. ಅಯ್ಯೋ ವಾಪಸ್ ಕೊಡೋದೆಲ್ಲ ಏನು ಕಳಿ ಅಂದರೆ, ಇದು ಒಳ್ಳೆ ಚೆನ್ನಾಗೈತಲ್ಲ. ಏನು ಲಕ್ಷ ಏನು ಇಸ್ಕೊಂಡು ಹೋಯ್ತಿದ್ದೀರಾ? ಪಾಪ 3,000 ರೂಪಾಯಿಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವಂತೂ. ಇರಿ ಬಂದೆ. ಹಬ್ಬ ಸದ್ಯ 2,500 ರೂಪಾಯಿ ಕೊಡೋಕ್ಕೆ ಹೆಂಗೋ ದುಡ್ಡು ಹಂಚ್ದಂಗೆ ಆಯಿತು. ಏನು ಮಾಡೋಕ್ಕಾಯ್ತದೆ, ಸುಳ್ಳೋ ಗಿಳ್ಳೋ ಹೇಳಿ ಎತ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂದರೆ ನಮ್ಮ ಅಪ್ಪನ ಹತ್ರ ಗೊತ್ತಲ್ಲ, ನಮ್ಮ ಅಪ್ಪ ಏನಿಲ್ಲ ಚಟ್ನಿ ಮಾಡಾಕ್ಬಿಡ್ತದೆ ನಮ್ಮಪ್ಪ. ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ. ತಗೊಳ್ಳಿ ಅಂದರೆ ಇದ್ರಾಗ 3,000 ರೂಪಾಯಿ ಐತೆ, ತಗೊಂಡು ಹೊಸ ತಗೊಂಡು ಹೋಗಿ, ಎಲ್ಲ ಒಳ್ಳೇದಾಯ್ತದೆ. ಹೊಸ ಯಾವತ್ತೂ ಕೈ ಬಿಡೋಕ್ಕಿಲ್ಲ. ನಂದು ಒಂದು ಐತಲ್ಲ ಇವಾಗ ನಾನು ಒಂದು ಹೊಸ ನೋಡ್ಕೊತೀನಿ. ನಮ್ಮ ಯಜಮಾನಪ್ಪರು ಹೆಂಗೋನೂ ದಲ್ಲಾಳಿ ವ್ಯಾಪಾರಕ್ಕೆ ಹೋಯ್ತಾರೆ, ಹೆಂಗೋ ನಮ್ಮ ಜೀವನನೂ ಹಂಗೆ ನಡೀತದೆ. ಥ್ಯಾಂಕ್ಸ್ ಅತ್ತೆ, ಉಪಕಾರ ನಾನು ಮರ್ಯಾದೇನೇ ಇಲ್ಲ. ಅದಕ್ಕೆಲ್ಲ ಥ್ಯಾಂಕ್ಸು ಗೀಂಗ್ಸು ಯಾಕಪ್ಪ? ಥ್ಯಾಂಕ್ಸ್ ಅಂತೆ ಇವೆಲ್ಲ ಸುಮ್ಮನೆ ದೊಡ್ಡ ಮಾತುಗಳೆಲ್ಲ ಬೇಡ ಕಣಪ್ಪು. ಸುಮ್ಕಿರು. ಏನು ವಾಪಸ್ಸು ಏನು ಕೊಡಕ್ಕೆ ಹೋಗ್ಬೇಡ ಸರಿನಾ? ಹೆಂಗೋ ನಮ್ಗೇನಕ್ಕೆ ಮಗಳು ಹೆಂಗೋ ಚೆನ್ನಾಗವಳ ಸಾಕು. ಪೊದ್ದುನೇ ತಿಂಗಳ ನಾನೇ ಕಳಿಸ್ತೀನಿ ಕಣಮ್ಮ. ನೀನೇನಂದ್ರೆ ತಗೊಳಕ್ಕೆ ಹೋಗ್ಬೇಡ, ದುಡ್ಕೊಂಡು ಏನು ಕುತ್ಕೋಬೇಡ, ನಾನು ಕಳಿಸ್ತೀನಿ, ದುಡ್ದಿದ್ದೆಲ್ಲ ಇನ್ನು ಯಾರಿಗಿಕ್ಕನಿ ಅಂತ ಹೇಳ್ತಾಳೆ. ಆದರೆ ನಾನೇ ಅಲ್ಲ ಈ ವಯಸ್ಸಿಂದ ಕುಂತ್ಕೊಂಡು ತಿನ್ನೋಕ್ಕಾಯ್ತದ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನಪ್ಪ ತೀರ್ಮಾನ ಮಾಡ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ನಾವೇನೇ ಕಷ್ಟಪಟ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ದುಡಿಯೋದು ಮಾಡೋದು ಮಾಡ್ತಿದ್ವಿ. ಈಗಿಂದ ಮಗಳು ತೆಗಿಸ್ಕೊಂಡು ತಿಂದರೆ ಮುರ್ವದಿ ಇರ್ತದೇನಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಾವಿನ್ನೇನು ಕೇಳೋದೇ ಇಲ್ಲ ಮಾಡೋದೇ ಇಲ್ಲ. ದೇವರು ಕೊಟ್ಟಷ್ಟು ನಮಗೂ ಐತೆ, ಯಾಕೆ ಬೇಕು? ತಗೊಂಡು ಫಸ್ಟು ನೀವು ಚೆನ್ನಾಗಾಗ್ರಿ, ಹೋಗಿ ಹೊಸ ವ್ಯಾಪಾರ ಮಾಡ್ಕೊಂಬಿಟ್ಟು ಬನ್ನಿ. ಸರಿ ಅತ್ತೆ, ಆಯ್ತತ್ತೆ, ಹೊರಡ್ತೀನಿ. ಅಲ್ಲ ಹೊಸ ಹೊಡ್ಕೊಂಡು ಇಲ್ಗೇನಿಯ ಬನ್ನಿ, ಏನಾರ ಮಾಡ್ತೀನಿ, ಒಂಚೂರು ಬೋಂಡ ಗಿಂಡ ಹಾಕ್ಕೊಡ್ತೀನಿ. ಇಲ್ಲ ಅತ್ತೆ, ಬೇಡ ಬೋಂಡ ಗಿಂಡ ಅಂತದ್ದು ಏನು ಬೇಡ ಅತ್ತೆ. ನಾನು ಊರಿಗೆ ಹೋಗ್ಬೇಕು, ಟೈಮ್ ಆಗೋಗ್ಬಿಡ್ತದೆ. ತಿರ್ಗಾ ಗಾಡಿ ಗಿಡಿಗೆ ಹಾಕ್ಕೊಂಡು ಹೊಸನ ತಗೊಂಡು ಹೋಗ್ಬೇಕಲ್ಲ, ಅದಕ್ಕೆ ಲೇಟ್ ಆಯ್ತದೆ. ನಾನು ಬರ್ತೀನಿ. ಸರಿ ಕಣಪ್ಪ, ಆಯ್ತು ಹಂಗಾರೆ. ಹೋಗ್ಬಿಟ್ಟು ಬಾ, ಒಳ್ಳೇದಾಗಲಿ. ಸರಿ ಅತ್ತೆ, ಆಯ್ತು, ನಾನಿನ್ನು ಬರ್ತೀನಿ. ಸರಿ ಕಣಪ್ಪ. ಅಳಿ ಮಯ್ಯಂಗೆ ಎಷ್ಟು ನಾಚಿಕೆ ಅಂದ್ರೆ ಅಷ್ಟು ನಾಚಿಕೆ. 3,000 ರೂಪಾಯಿ ಇಸ್ಕೊಳಕ್ಕೂ ಎಷ್ಟು ನಾಚಕಂತಾರೆ ಪಾಪ. ನಮ್ಮ ಪೊದ್ದಿನೇ ಹೊಸಿ ಬಾಯಿ ಶಾನೆ ನಮ್ಮ ಪೊದ್ದಿದ್ದು ಪಾಪ. ಇವ್ರಂತೂ ಅದು ಎಷ್ಟು ಒಳ್ಳೆಯರೋ ಅಳಿಮಯ್ಯ ಮಾತ್ರ ಬೋಲು ಸೈಲೆಂಟು ಒಳ್ಳೆ ಬಿಡು. ಇಂಥ ಅಳಿಮಯ್ಯನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ನಾವಂತೂ. ನಾವಿವಾಗ ಟ್ರಿಪ್ಪು ಗಿಪ್ಪು ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲಿ ಬರೋಕ್ಕಾಯ್ತದಪ್ಪ? ವಯಸ್ಸಾಯ್ತು, ನೋಡ ನೋಯ್ತದೆ. ನಾನಿ ಅಂಡ್ರು ಆನೆ ಮರಿ, ಅವಳನ್ನ ಎತ್ಕೊಂಡು ಬರೋಕ್ಕ ಆಯ್ತದೆ? ಇಲ್ಲ ನೋಡೋಣ ಇರು. ಅದೇ ಕಾಶಿ ರಾಮೇಶ್ವರ ಅಂತವಕ್ಕೋದ್ರೆ ಏನೋ ಮಾಡ್ಬೋದು. ನೋಡೋಣ, ಯೋಚನೆ ಮಾಡೋಣ. ನಮ್ಮ ಯಜಮಾನ ಮುಂದೆ ಕೇಳ್ಬೇಕಲ್ಲ, ಇವನ್ ಮಾಡೋದು ಮಾಡೋದು ಅಂತ. ನಮ್ಮ ಯಜಮಾನ ಮುಂದೆ ಕೇಳ್ಬಿಟ್ಟು ಹಿಂಗೆ ಮಾಡೋಣ ಅಂದ್ರೆ ಹಂಗೆ ಮಾಡೋದಷ್ಟೇ. ಏನೇನು ನಮ್ದು ಏನೈತೆ? ಹೌದೌದೌದು. ಸರಿ ಆಯ್ತು ಹೇಳಿ. ಆಯ್ತು ನೋಡೋಣ. ಹ್ಞೂ ಅಯ್ಯೋ ಬರೋಕ್ಕೆಲ್ಲ ಆಯ್ತದೆ. ಮಕ್ಳವ್ರೆ ನೋಡ್ಕೊಂತಾರೆ ಅಂತ ಅನ್ಕೊಂತೀವಿ. ಅವ್ರು ಏನು ನೋಡ್ಕೋತಾರೋ ಏನು ಬಿಡ್ತಾರೋ ಏನು ಕತೆಯೋ ಒಂದು ಗೊತ್ತಾಗಕ್ಕಿಲ್ಲ. ಹಾಂ ಆಯ್ತು ನೋಡೋಣ ಹೇಳಿ. ಬೊತ್ತೀನಿ ಬರಲ್ಲ ಅಂತ ಅನ್ನಕ್ಕಾಯ್ತದೆ? ಬತ್ತೀನಿ. ಕೇಳ್ಬಿಟ್ಟು ಹೇಳ್ತೀನಿ ಹೇಳಿ. ನನಗೇನೋ ಇಷ್ಟ ಐತೆ, ಕೇಳ್ತೀನಿ. ಸರಿ ಆಯ್ತು. ನಾನು ಎಂಡ್ರು ದೇವಸ್ಥಾನಕ್ಕೆ ಹೋಗೋಳೆ, ಬಂದ್ಮೇಲೆ ಕೇಳ್ಬಿಟ್ಟು ಫೋನ್ ಹಾಕ್ತೀನಿ ರೀ. ಈಗಿನೇನು ಎಲ್ಲ ಜವಾಬ್ದಾರಿ ವಹಿಸ್ಬಿಟ್ಟಿದ್ದೀನಿ ನನ್ನ ಗಂಡು ಮಕ್ಳಿಗೇನಿ, ಅವರೇ ನೋಡ್ಕೋತಾರೆ. ಹಂಗ ಒಂದು ಮಾಡಿದ್ರೆ ಆಯ್ತಲ್ಲ. ಆಯ್ತು. ಏನ್ಲ ತುಂಬ್ದೇನು 2,500 ತೋರ್ಲಿಲ್ಲ ಅಂದ್ರೆ ಏನು ಬಿಡ್ತೀನಪ್ಪ? ನಾನು ಏನು ಅನ್ಕೊಂಬಿಟ್ಟಿದ್ಯಪ್ಪ ನೀನು? ನನ್ನ ಹತ್ರ ಏನು ದುಡ್ಡು ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ಟಿದ್ಯಾ? ನಾನು ದುಡಿಮೆ ಅದು ಇದು ಸೈಡ್ ಬಿಸ್ನೆಸ್ ಎಲ್ಲ ಮಾಡ್ತೀನಿ ಕಣಪ್ಪ. ನನಗೇನು ಮಾಡೋಕೆ ಬರೋಕ್ಕಿಲ್ಲ ಅಂತ ಅನ್ಕೊಂಡ ಎಲ್ಲನೂ ಮಾಡ್ತೀನಿ. ಅದೇನು ಅಂತ ಹೇಳ್ತಾರಲ್ಲ, ನಾನು ಎತ್ತಿಕೊಂಡಿರ್ತೀನಿ ಅಷ್ಟೇ. ಏನು ಮಾಡೋದು, ಕಾಸು ಗೀಸು ಎಲ್ಲನೂ ಬ್ಯಾಂಕಾಗಿ ಇಕ್ಕಿರ್ತೀನಿ. ಬಿಡ್ಸ್ಕೊಂಬಿಟ್ಟು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತದೆ. ಹೆಂಗೋ ಬಿಡು, ಎಲ್ಲ ದುಡ್ಕೊಂಡೆಲ್ಲ ಒಬ್ರಿಗಿನ್ನ ಒಬ್ರು ಸಂದಾಕಿದ್ರೆ ನಂಗೆ ಅಷ್ಟೇ ಏನಿಯ ಸಾಕು. ನೋಡ್ಲಾ, ಇದು ಆಗಸ್ಟ್ ತಿಂಗಳದ ಅಷ್ಟೇ ಏನಿಯ. ಸೆಪ್ಟೆಂಬರ್ ನೀಟಾಗಿ ಬಂದ್ಬಿಡ್ಬೇಕು. ನೀನ್ ಹೆಂಡತಿ ಎಷ್ಟು ಮುಂಚೆ ಕೊಡ್ತಾಳೆ, ನೀನು ಮುಂಚೆಗೆ ಏನಿಯ ಕೊಡ್ಬೇಕು, ಸರಿನಾ? ನೋಡು, ಆ ಪೊದ್ದು ನೋಡ್ಬಿಟ್ಟು ಕಲ್ತ್ಕ. ಅಪ್ಪ, ಅವಳು ನೋಡಿ ನಾನು ಕಲಿಯೋದಲ್ಲ, ನನ್ನ ನೋಡಿ ಅವಳು ಕಲಿಬೇಕು. ಆ ಥರ ಇವಾಗಿರೋದು ನಾನು. ನೀನು ತಗೊಳಪ್ಪ ಸುಮ್ಕೆ ಏನಿಯ. ಎಲ್ಲರ ಮುಂದೆ ಮಾನ ಮರ್ವದಿ ಕಳಿತೀಯಲ್ಲ ನೀನು.
ಮಾನ ಮರ್ಯಾದೆ ಕಳಿತೀನಿ ಅಂತ ಅಲ್ಲ ಕಂಡ್ಲ, ಜವಾಬ್ದಾರಿ ಬರ್ಲಿ ನಮ್ಮ ಮಕ್ಳಿಗೆ, ಜವಾಬ್ದಾರಿಯುತವಾಗಿ ಬದುಕ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಷ್ಟೇ ಏನಿಯ. ನಾನು ಯಾಕ್ಲೆ ಇಲ್ದಿರೋದೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ಲಿ ಹೇಳು. ನಿನಗೂ ಜವಾಬ್ದಾರಿ ಬರಬೇಕು, ನೀನುವೇ ಚೆನ್ನಾಗಿರ್ಬೇಕು. ಅದೇ ನಮ್ಮ ಆಸೆ ನೋಡು. ನೀನ್ ಹೆಂಡ್ತಿ ಬಿಸ್ನೆಸ್ ಅದು ಇದು ಮಾಡ್ಕೊಂಡು ಎಂತ ಸಂದಕವಳಿ ಅಂತ ನೀನು ಹಂಗೆ ಸಂದಕ್ಕಿರ್ಬೇಕು. ಅಪ್ಪ ಇವಾಗ ನನ್ನ ಹತ್ರ ಕಾಸು ಇಲ್ದಿದ್ದೇನೆ, ಕಾಸು ಕೊಟ್ಬಿಟ್ಟು ನಾನು ನಿಂಗೆ ಇಷ್ಟೊಂದನ್ನ ನೀನೇ ಹೇಳು. ನನ್ನ ಹತ್ರನೂ ಕಾಸಿರೋದಕ್ಕೆ ತಾನೇ ಕೊಟ್ಟಿದ್ದು ನೋಡು. ಆ ಪೊದ್ದುಗೂ ಹೇಳ್ಬಿಡು, ಏನು ನಿನ್ನ ಗಂಡನು ಕಾಸು ಕೊಟ್ಟ, ಅವನು ಏನು ಕಡಿಮೆ ಇಲ್ಲ ಕಣಮ್ಮ, ಅವನು ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳಪ್ಪ. ಏನು ಅವಳೇ ದುಡಿಯೋದು, ನಾನು ದುಡಿಯೋದೇ ಇಲ್ಲ ಅನ್ನಂಗೆ ಜಂಬ ಮಾಡ್ತಾಳೆ, ಅವಳು ಬಿಟ್ರೆ ಇಲ್ಲ ಅನ್ನಂಗೆ. ಅದಕ್ಕೆ ನಾನು ನನ್ನ ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವಳು ದುಡ್ಡು ಅವಳು ಕೊಟ್ಟವಳೆ ನೋಡು. ಮುಂದಿನ ಕಿತಕ್ಕೆ ನಾನು ಅವಳಿಗಿನ ಮುಂಚೆ ಏನೇ ಕೊಟ್ಬಿಟ್ಟು ನಾನೇ ಗ್ರೇಟ್ ಆಯ್ತೀನಿ. ನೀನು ಮಕ್ಕ ಮುಚ್ಚ ಇರಲೇಕ ಯಾಂಡ್ರದ್ದು ಸೇರ್ಬಿಟ್ಟು ನೀನೇ ಕೊಡ್ಬೇಕು ಕಂಡ್ಲ. ಬೇಕು ಪುಂತ ತಗೊಬಿಟ್ಟು ಬಂದು ಇಲ್ಲ ಅವಳ ಮೇಲೆ ಚಾಲೆಂಜ್ ಮಾಡ್ತಾನೆ. ಚಾಲೆಂಜ್ ಯಾಂಡ್ರನ್ ಸಾಕ ಜವಾಬ್ದಾರಿ ಗಂಡನ್ ಕರ್ತವ್ಯ ಕಣಲಿ. ಅದು ಬಿಟ್ಬಿಟ್ಟು ನೀನು ಅದೇನೋ ಅಂತಾರಲ್ಲ, ಹಿಡ್ಡಾಡ್ಕೊಂಡು ಓಡಾಡ್ಕೊಂಡು ಬಿದ್ದಿದ್ದು ಅವಳ ತಕಡ್ಸೋದಿಲ್ಲ. ಹಂಗನೊಂದು ಮನೆನ ಮುಸ್ರೆ ಗಿಸ್ರೆ ತಿಕ್ಕೊಂಡಿರು. ಅವಳೇ ಎಲ್ಲ ದುಡ್ಡು ಕೊಡ್ತಾಳೆ. ಅದು ಮಾಡಕ್ಕಿಲ್ಲ ಇದು ಮಾಡಕ್ಕಿಲ್ಲ ಅಂತಂದ್ರೆ ಹೆಂಗ್ಲ ನೀನು? ಇಲ್ಲ ಹೇಳಪ್ಪ, ಮುಂದಿನ ಕಿತ ಅವಳದು ಸೇರ್ಬಿಟ್ಟು ಏನೇ ಕೊಡ್ತೀನಿ. ನಾನೇನು ಸುಳ್ಳೆಲ್ಲ ಹೇಳೇನು ಮೋಸ ಮಾಡಕ್ಕಿಲ್ಲ. ಇಬ್ರದ್ದು ಸೇರೇ ಕೊಡ್ತೀನಿ ಹೇಳು. ನೋಡ್ತೀನಿ ತಗ, ಅದು ಇವನ್ ಕೊಡ್ತೀಗೋ ಇವನ್ ಮಾಡ್ತೀಗೋ.